ಹಾಯ್ ಫ್ರೆಂಡ್ಸ್, ಸಿಂಪಲ್ಲಾಗಿ ಚಿಕನ್ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಮಿಕ್ಸಿ ಜಾರ್ಗೆ ಒಂದು 3 ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಗೂ ಈರುಳ್ಳಿ ಒಂದು 4 ಗೆಡ್ಡೆ ತೊಗೊಂಡಿದ್ದೀನಿ. ಚಿಕನ್ ಒಂದು 3 kg ತೊಗೊಂಡಿದ್ದೀನಿ. ಇದಕ್ಕೆ ಒಂದು ದಪ್ಪ ಸೈಜ್ ಇರೋವು 4 ಈರುಳ್ಳಿ ಸಾಕಾಗುತ್ತೆ. ಅಷ್ಟನ್ನ ತಗೊಂಡಿನಿ. ಇದನ್ನು ಸ್ವಲ್ಪ ರುಬ್ಕೊಳ್ಳಿ ನೈಸಾಗಿ. ಮತ್ತು ಇದನ್ನು ರುಬ್ಕೊಂಡು ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಮನೇಲೇ ಮಾಡ್ಕೊಳ್ಳೋದಾದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಅಂಗಡಿದಾದರೂ ಓಕೆ ನಡೆಯುತ್ತೆ. ನಾನಿಲ್ಲಿ ನಾಟಿ ಸ್ಟೈಲಲ್ಲಿ ಮಾಡೋದ್ರಿಂದ ನಾನು ಮನೇಲೇ ರುಬ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಟೊಮೊಟೊ ಒಂದು 4 ಬೇಕಾಗುತ್ತೆ. ಮೀಡಿಯಮ್ ಸೈಜಲ್ಲಿರೋವು 4 ಟೊಮೊಟೊ ಮತ್ತು ಒಂದು ಅರ್ಧ ಹೋಳು ತೆಂಗಿನಕಾಯಿ ಆದರೆ ಸಾಕಾಗುತ್ತೆ. ಇಷ್ಟನ್ನ ನೈಸಾಗಿ ರುಬ್ಕೊಳ್ರಿ. ಇದಕ್ಕೆ ಮಸಾಲೆ ಚಕ್ಕೆ, ಲವಂಗ, ಏಲಕ್ಕಿ ಇಷ್ಟನ್ನು ಸೇರಿಸ್ಕೊಂಡು ಕಾಯಿ ಮತ್ತು ಟೊಮೊಟೊ ಇಷ್ಟನ್ನ ನೈಸಾಗಿ ರುಬ್ಕೊಂಡು ಸೈಡಿಗೆ ಇಟ್ಕೊಳ್ಳಿ. ಮತ್ತು ಒಂದು ಪಾತ್ರೆ ಇಟ್ಬಿಟ್ಟು ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಟು ಎಣ್ಣೆ ನೋಡ್ಕೊಂಡು ಹಾಕ್ಕೊಳ್ಳಿ. ಎಣ್ಣೆ ತೀರಾ ಜಾಸ್ತಿ ಮಾಡಬೇಡಿ, ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಮೀಡಿಯಮಾಗಿ ನೋಡ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ರುಬ್ಬಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಇಷ್ಟನ್ನ ರುಬ್ಕೊಂಡಿದ್ವಲ್ಲ, ಇಷ್ಟನ್ನು ಅದನ್ನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಸೇರಿಸಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ರಿ. ಮತ್ತು ಉಪ್ಪು ಅರಿಶಿನ ಒಗ್ಗರಣೆಗೆ ಹಾಕ್ಕೊಂಡು ಹಸಿ ವಾಸನೆ ಬೇಗ ಹೋಗುತ್ತೆ. ಹಂಗಾಗಿ ಒಗ್ಗರಣೆಗೆ ಹಾಕ್ಕೊಳ್ರಿ. ಆವಾಗ ಚೆನ್ನಾಗಿ ಕೈ ಆಡಿಸಿ ಕುದಿ ಬಂದು ಸ್ವಲ್ಪ ಸ್ಮೆಲ್ಲೆಲ್ಲ ಹೋದ್ಮೇಲೆ, ಹಸಿ ವಾಸನೆ ಎಲ್ಲ ಹೋದ್ಮೇಲೆ ತೊಳೆದಿಟ್ಕೊಂಡ್ರೆ ಚಿಕನ್ನ ಹಾಕಿ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಪ್ಲೇಟ್ ಮುಚ್ಚಿ ಅದು ಚೆನ್ನಾಗಿ ಕುದಿ ಬರಬೇಕು. ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಕುದಿ ಬಂತೆ ಒಂದು 3 ಸತಿ ಕೈ ತೆಗೆದು ಪ್ಲೇಟ್ ತೆಗೆದು ನೋಡಿ ತಳ ಹಿಡಿದಿರೋ ಥರ ಕೈ ಆಡಿಸ್ತಾನೆ ಇರ್ರಿ. ನಂತರ ಇದಕ್ಕೆ ಒಂದು ಸ್ವಲ್ಪ ಕಸ್ತೂರಿ ಮೇಥಿ ಸೇರಿಸ್ತಾ ಇದ್ದೀನಿ. ಕಸ್ತೂರಿ ಮೇಥಿ ಚೆನ್ನಾಗಿರುತ್ತೆ, ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಕ್ಕೊಳ್ಳಿ. ಹಸಿ ಮೆಂತ್ಯ ಸೊಪ್ಪಿದ್ರೂ ಓಕೆ, ಇದೇ ಟೈಮಲ್ಲಿ ಹಾಕ್ಕೊಳ್ಳಿ. ಇಲ್ಲಾಂದರೆ ಕಸ್ತೂರಿ ಮೇಥಿ ಇದ್ದರೆ ಓಕೆ, ಅದು ನಡೆಯುತ್ತೆ. ಅದನ್ನೇ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸಿ ಆವಾಗ ತೆಗೆದು ತಳ ಹಿಡಿದಿರೋ ಥರ ತಿರುತ್ತಾಯಿರಿ. ಚಿಕನ್ಗೆ ಎಲ್ಲ ಉಪ್ಪು ಚೆನ್ನಾಗಿ ಹಿಡ್ಕೋಬೇಕು, ಅಲ್ಲಿವರೆಗೂ ಇದು ಮಾಡಿಕೊಡ್ರಿ. ಮತ್ತು ಕಸ್ತೂರಿ ಮೇಥಿ ಹಾಕಿ 5 ನಿಮಿಷ ಆದಮೇಲೆ ಚೆನ್ನಾಗಿ ಕೈ ಆಡಿಸಿ ಮತ್ತೆ ಪ್ಲೇಟ್ ಮುಚ್ಚಿ ಒಂದು ಕುದಿ ಬಂದಲಿ ಕುದಿಸ್ಕೊಂಡ ನಂತರ ಮತ್ತೆ ಚಿಕನ್ ಮಸಾಲ ಸ್ವಲ್ಪ ಸೇರಿಸ್ಕೊಳ್ಳಿ. ಜಾಸ್ತಿ ಏನು ಬೇಡ, ಮಸಾಲೆ ನಾವು ಕಾಯಿ ಜೊತೆ ರುಬ್ಕೊಂಡಿರೋದ್ರಿಂದ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಹಾಕ್ಕೊಂಡ್ರೆ ಸಾಕು. ಇದನ್ನ ಆಮೇಲೆ ಚೆನ್ನಾಗಿ ಕುದ್ದು ಸ್ವಲ್ಪ ನೀರಿನ ಅಂಶ ಕಡಿಮೆಯಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡು ನಂತರ ರುಬ್ಬಿರೋ ಕಾಯಿ ಟೊಮೊಟೊ ಇತ್ತಲ್ಲ, ಅದಕ್ಕೆ ಒಂದು 3 kgಗೆ ಒಂದು 4 ಚಮಚ ಖಾರದ ಪುಡಿ ಮತ್ತು ಒಂದು 5 ಚಮಚ ಧನಿಯಾ ಪುಡಿ ಸಾಕಾಗುತ್ತೆ. ಧನಿಯಾ ಜಾಸ್ತಿ ಹಾಕಬೇಡಿ, ಅಷ್ಟು ಸಾಂಬಾರು ಟೇಸ್ಟ್ ಬರೋಲ್ಲ. ನೋಡ್ಕೊಂಡು ಖಾರದ ಪುಡಿಗಿಂತ 1 ಚಮಚ 1.5 ಚಮಚ ಜಾಸ್ತಿ ಆದರೆ ಸಾಕು. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೀರಿನಂಶ ಹೋಗಿ ಎಣ್ಣೆ ಬಿಟ್ಕೊಂಡ್ಮೇಲೆ ಕಾಯಿದು ರುಬ್ಬಿರೋ ಮಸಾಲೆನ ಹಾಕಬೇಕು. ಮುಂಚೆನೇ ಹಾಕಿದ್ರೆ ಅದು ಹಸಿ ವಾಸನೆ ಬರುತ್ತೆ, ಆ ಥರ ಚೆನ್ನಾಗಿರಲ್ಲ. ನೋಡಿಕೊಂಡು ಅದು ಎಣ್ಣೆ ಚೆನ್ನಾಗಿ ಬಿಟ್ಟಿದೆ ಅಂತ ಅಂದಮೇಲೆ ಮುಕ್ಕಾಲು ಭಾಗ ಬೆಂದಿರುತ್ತೆ ಚಿಕನ್ನು. ಆ ಟೈಮಲ್ಲಿ ಟೊಮೊಟೊ ಕಾಯಿ ರುಬ್ಬಿರೋದನ್ನ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸಿ ಕುದಿಸಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಒಗ್ಗರಣೆಗೆ ಬೇರೆ ಹಾಕ್ಕೊಂಡಿರ್ತೀವಿ, ಹಾಗಾಗಿ ಚಿಕನ್ಗೆ ಹತ್ತಿರುತ್ತೆ. ನೋಡ್ಕೊಂಡು ನೀರು ಎಷ್ಟು ಹಾಕ್ಕೊಂಡಿರ್ತೀರ ಅದ್ರ ಮೇಲೆ ನೋಡಿಕೊಂಡು ಉಪ್ಪು ಲಾಸ್ಟಿಗೆ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡ ನಂತರ ಚೆನ್ನಾಗಿ ಕುದಿಯೋಕೆ ಬಿಡಿ. ಕುದ್ದು ಎಣ್ಣೆ ತೇಲಿ ನೊರೆ ಎಲ್ಲ ಹೋಗಿ ಎಣ್ಣೆ ತೇಲಿದ್ಮೇಲೆ ಚಿಕನ್ ಸಾಂಬಾರು ರೆಡಿಯಾಗುತ್ತೆ. ಸೂಪರಾಗಿರುತ್ತೆ, ಮಾಡ್ಕೊಂಡು ನೋಡಿ ಒಂದ್ಸಲ.